ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ. ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಸಂಚಾಲಕರಾದಂಥ ಬಸವಪ್ರಿಯ ನಾಗರಾಜುರವರು 46ನೇ ಮಹಾಮನೆ ಕಾರ್ಯಕ್ರಮವನ್ನು ಉತ್ತರ ಕರ್ನಾಟಕ ಭಾಗದ ಬಾಗಲಕೋಟೆ ಜಿಲ್ಲೆ ಇಳಕಲ್ ವಿಜಯ ಮಹಾಂತೇಶ ಸಂಸ್ಥಾನ ಮಠದಲ್ಲಿ 46ನೇ ಮಹಾಮನೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಪೂಜ್ಯ ಶ್ರೀಗಳಾದಂತಹ ಗುರು ಮಹಂತಪ್ಪ ಮಹಾಸ್ವಾಮೀಜಿಗಳ ದಿವ್ಯ ಸಮ್ಮುಖದಲ್ಲಿ ಕಾರ್ಯಕ್ರಮ ನೆರವೇರಿತು. ಶರಣ ಸಂಸ್ಕೃತಿ ಸಂದೇಶ ಸಹಾಯಕ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಸವ ಕಲ್ಯಾಣದ ಬಸವ ಪ್ರಚಾರಕರಾದಂಥ ಸತ್ಯಕ್ಕನವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಶಿವಮೊಗ್ಗ ಜಿಲ್ಲೆಯ ನವಲಿಂಗರವರು ಮತ್ತು ಹಳವಳ್ಳಿ ಬಸವ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸುರೇಶ್ ಅವರು, ಮಿಲಿಟರಿ ಸುರೇಶ್ ಅವರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಬಸವ ಪ್ರಿಯ ನಾಗರಾಜುರವರ ಶರಣ ಸಂದೇಶ ಮತ್ತು ಕಾರ್ಯಕ್ರಮದ ಬಗ್ಗೆ ಶ್ರೀಗಳು ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪ್ರತಿನಿತ್ಯ ಅವರ ಮಹಾಮನೆ ಕಾರ್ಯಕ್ರಮಗಳು, ನಿತ್ಯ ಕಲ್ಯಾಣ ಕಾರ್ಯಕ್ರಮಗಳು, ಮನೆ ಮನೆಗೆ ಶರಣರ ಸಂದೇಶಗಳನ್ನ ತಲುಪಿಸುವಂಥ ಕಾರ್ಯವೈಖರಿಗಳ ಬಗ್ಗೆ ಮತ್ತು ಜನಜಾಗೃತಿ ಮೂಡಿಸುತ್ತಿರುವ ಬಗ್ಗೆ, ವಿಶ್ವಗುರು ಬಸವಣ್ಣನವರ ಬಗ್ಗೆ ಅವರ ಪ್ರಚಾರದ ವೈಖರಿಯನ್ನು ಇಳಕಲ್ ಶ್ರೀಗಳು ಅಪಾರವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರಿಗೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಗೌರವವನ್ನು ಮತ್ತು ಸನ್ಮಾನವನ್ನು ಮಾಡಿದರು. ಬಸವಪ್ರಿಯ ನಾಗರಾಜರವರು ಪ್ರತಿನಿತ್ಯ ಒಂದಲ್ಲ ಒಂದು ಬಸವಣ್ಣನವರ ವಿಶ್ವಗುರು ಬಸವಣ್ಣನವರ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಆಗ್ಬೋದು ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಾಗ್ಬೋದು, ಎಲ್ಲಾದರೂ ಒಂದು ಕಡೆ ಅವರು ಒಂದು ಕಾರ್ಯಕ್ರಮವನ್ನು ಬಸವಣ್ಣನವರ ಬಗ್ಗೆ ಒಂದು ಹಳ್ಳಿಗಳಲ್ಲಿ ಒಂದು ಮನೆ ಮನೆಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ವಿಜಯ ಗುರು ಮಹಾಂತಪ್ಪ ಶ್ರೀಗಳು ತಮ್ಮ ಭಾಷಣದಲ್ಲಿ ಮತ್ತು ತಮ್ಮ ವಿಚಾರಗಳನ್ನು ಮಂಡಿಸುವ ಸಂದರ್ಭದಲ್ಲಿ ಬಸವಣ್ಣನವರ ಬಗ್ಗೆ ಅವರು ಇರುವಂಥ ಕಾಳಜಿಯ ಬಗ್ಗೆ, ಶರಣ ಸಂಸ್ಕೃತಿಯ ಬಗ್ಗೆ, ಬಸವಪ್ರಿಯ ನಾಗರಾಜರವರ ಎಲ್ಲ ಪ್ರಚಾರದ ಬಗ್ಗೆ ಬಹಳ ಅಪಾರವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರು ಇನ್ನೂ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಿ, ರಾಜ್ಯಾದ್ಯಂತ ಪ್ರವಾಸ ಮಾಡಲಿ ಎಂಬುದನ್ನು ಶ್ರೀಗಳು ಸಲಹೆ ನೀಡಿದರು. ಇವರ ಕಾರ್ಯಕ್ರಮಕ್ಕೆ ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ತಾಲೂಕು ಸಂಘಟನೆಗಳು ಬಸವ ತತ್ವ ಶರಣ ಸಂದೇಶಗಳನ್ನು ಸಾರುತ್ತಿರುವ ಎಲ್ಲರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುವೊಂದು ಮುಖ, ಲಿಂಗವೊಂದು ಮುಖ, ಜಂಗಮವೊಂದು ಮುಖ, ಬಾಲವೊಂದು ಮುಖ, ಪ್ರಸಾದವೊಂದು ಮುಖ, ಎಂತಿ ಪಂಚಮುಖ ಸದ್ಭಕ್ತರೇ ಸಾಕ್ಷಾತ್ ಪಶುಗಳು ಬೆಂಗಳೂರು ಬಸವದ ಲೆಕ್ಕದಿಂದ ಕರ್ನಾಟಕ ಎಲ್ಲ ಕಡೆಯಿಂದ ಮಹಾಮನೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತೇವೆ. ಆಗ ನಮ್ಮ ಮಟ್ಟ ಬಸವಣ್ಣ ಮನಸ್ಸು ಪಡೆದಂಥ ಶ್ರಮಲಿಂಗೇಕರಾದ ವಿಜಯ ಮಹಾಸ್ವಾಮಿಗಳನ್ನು ನಡೆಸಿಕೊಳ್ಳುತ್ತೇವೆ. ಹಾಗೂ ನಮ್ಮ ಭಕ್ತಿಯಿಂದ ಗುರುಮಠ ಸ್ವಾಮಿಗಳಿಗೆ ನಮ್ಮ ಪಾದಂಗ ಶರಣಾರ್ಥಿಗಳು, ಆಗ ನಮ್ಮ ಶರಣರ ಶರಣರಿಗೂ ಶರಣಾರ್ಥಿಗಳು, ಎಲ್ಲ ಲಿಂಗ ಭಕ್ತರು ಬಂಧುಗಳಿಗೆ ಶರಣಾರ್ಥಿಗಳು. ಈಗ ನಮಗೆ ಮಹಾಮನೆ ಕಾರ್ಯಕ್ರಮಗಳು ಪೂರ್ವ ಸಂತರು ಒಂದು ಅನುಭವ ಕೊಡಬೇಕೆಂದು ತಮ್ಮಲ್ಲಿ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಕೊಡುಮಟ್ಟು ಪರಮ ಪೂಜ್ಯರು ಅನುಭಾವಿಗಳಾದ ಪರಮ ಪೂಜ್ಯ ಬಸವನವಲಿಯ ಶರಣರ ಶ್ರೀಚರಣಗಳಲ್ಲಿ ಹಾಗೂ ಪರಮ ಪೂಜ್ಯರು ಅನುಭಾವಿಗಳಾದಂಥ ಮಾತಾ ಶ್ರೀ ಪರಮ ಪೂಜ್ಯ ಸತ್ಯಕತಾಯವರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನೆಲೆಸುತ್ತಾ ಮತ್ತು ಮಂಡ್ಯದಿಂದ ಬಂದಂಥ ಸದಾಕಾಲ ತಮ್ಮ ಜೀವನ ತುಂಬ ಬಸವಾದಿ ಶರಣರ ತತ್ವಗಳನ್ನೇ ಪ್ರಸಾರ ಮಾಡುವಂಥ ಕಾರ್ಯಕ್ರಮವನ್ನೇ ಮಾಡಿಕೊಂಡಂಥ ನಮ್ಮ ಕಿರಿಗಾವಿನ ಶರಣರಲ್ಲಿ, ಅವ್ರ ಜೊತೆ ಬಂದಂಥ ಶ್ರೀ ಶರಣರಲ್ಲಿ ಮತ್ತು ಬಾಗಲಕೋಟೆಯಿಂದ ಬಂದಂಥ ನಮ್ಮ ಬೆಂಬಳಗಿ ಶರಣ ಬಂಧುಗಳಲ್ಲಿ, ಪಟ್ಟಣಶೆಟ್ಟಿ ಶರಣ ಬಂಧುಗಳಲ್ಲಿ, ಇಲ್ಲಿರೋ ಎಲ್ಲ ಸದ್ಭಕ್ತರಲ್ಲಿ ಭಕ್ತಿ ಶರಣಾರ್ಥಿಗಳು. ಇವತ್ತು ನಮ್ಮ ಕಿರಿಗಾವಲು ನಾಗರಾಜರು ಸುಮಾರು 35 ವರ್ಷದಿಂದ ಅವರು ಬಸವಾದಿ ಶರಣರ ತತ್ವನ ಹಳ್ಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಪ್ರಸಾರ ಮಾಡುವಂಥ ಒಂದು ಅದ್ಭುತವಾದಂಥ ಕಾಯಕವನ್ನು ಮಾಡ್ಕೊಂಡು ಬಂದ್ದಾರೆ. ಖರೆ ಮನೆ ಮನೆಗೆ ಹೋಗ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಕಿರಿಗಾವಲು ನಾಗರಾಜ್. ಮನೆ ಮನೆಗೆ ಊರೂರಿಗೆ ಅಂತ ಒಂದು ಶರಣರ ಕಾಯಕವನ್ನು ಶರಣ ತತ್ವ ಪ್ರಚಾರದ ಕಾಯಕವನ್ನು ಭಾಳ ನಿಷ್ಠೆಯಿಂದ ಮಾಡ್ಕೊಂಡು ಬಂದಂಥವರು ನಮ್ಮ ಕಿರಿಗಾವಲು ನಾಗರಾಜ್ ಶರಣರು. ಇವತ್ತು ಶರಣರ ತತ್ವವನ್ನು ಭಾಳ ಚೆನ್ನಾಗಿ ಅವರು ಪ್ರಚಾರ ಮಾಡ್ತಾರೆ. ಆ ಕೆಳಗೆ
ಎನ್ನ ಕೈಯಲ್ಲಿ ಇಷ್ಟಲಿಂಗ ಇರುವ ಹಸ್ತರೇಖೆ ಏಕೆ ನಂಬಲಯ್ಯ ಅಂತ ಬರೆದರು. ಹಣೆಯಲ್ಲಿ ವಿಭೂತ ಹಣೆ ಬರುವ ನಂಬಲೇ ಕೈಯ. ಇದು ಶರಣರು ಕೊಟ್ಟಂತ ಅಮೂಲ್ಯವಾದಂಥ ವಸ್ತು ಅಂತೇಳಿ ಇಷ್ಟಲಿಂಗ. ಇಷ್ಟಲಿಂಗ ಕೈಯಾಗಿ ಹಿಡ್ಕೊಂಡು ನಾವು ಯೋಗ ಮಾಡಿದ್ವಿ ಅಂದ್ರೆ ಅವರು ಹಸ್ತರೇಖೆ ನಂಬಬಾರದು, ಹಸ್ತ ನೋಡ್ಕೊಂಡು ಭವಿಷ್ಯ ನೋಡಿದಂತ ಬಾರದು. ಯಾರು ಇಷ್ಟಲಿಂಗ ಯೋಗವನ್ನು ನಿತ್ಯದಲ್ಲಿ ಮಾಡ್ತಾರೋ ಅವ್ರ ಭವಿಷ್ಯ ಭಾಳ ಚಲೋ ಆಗತ್ತೆ. ನಮ್ಮ ದೊಡ್ಡದ್ರು ಮೇಲೆ ಹೇಳ್ತಿದ್ರು, ಮೇಲೆ ಅಂದ್ರೆ ಭಯಂಕರ ಹೇಳ್ತಿದ್ರು ಇದನ್ನ. ಮನೆ ಮ್ಯಾಗ ವಿಭೂತಿ ಕೊಳ್ಳ ಲಿಂಗ ಕಟ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ಹೋಗ್ರಿ, ನಿಮ್ಮ ಲಿಂಗ ಬೇಡಿದ್ದ ಕೊಡ್ತಾನೆ, ನಿಮ್ಮ ಭವಿಷ್ಯ ಭಾಳ ಚಲೋ ಆಗತ್ತಿದ್ರು ಅಂತ ಮೇಲೆ ಹೇಳ್ತಿದ್ರು. ಅದಕ್ಕಾಗಿ ನಾವು ಅಂಗೈಯಲ್ಲಿ ಲಿಂಗ ಇಟ್ಟುಕೊಂಡಾಗ ನಾವು ಯಾವುದೇ ಭವಿಷ್ಯವನ್ನು ಕೇಳಬಾರ್ದು. ಭವಿಷ್ಯ ಅವೇನು ಬರೀತಾನೆ, ತನ್ನ ಭವಿಷ್ಯನ ತನಗೆ ಗೊತ್ತಿಲ್ಲ. ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಎಷ್ಟು ಚಲೋ. ನಾವಂತೂ ಭವಿಷ್ಯಕ್ಕೆ ಇಷ್ಟು ಜೋತ್ ಬಿದ್ದುಬಿಟ್ಟೆ, ಜ್ಯೋತಿಷ್ಯ ಶಾಸ್ತ್ರಕ್ಕೆ ಪಂಚಾಂಗ ಇಷ್ಟು ಜೋರು. ಏನೊಂದು ಅಂತ ಬೆಳಗ್ಗೆ ಓಡಿ ಹೋದ, ಮನ್ಯಾಗ ಆರಾಮಿಲ್ಲ ಅಂದ್ರೆ ಓಡಿ ಹೋದ, ಏನು ಒಟ್ಟು ಏನಾದ್ರು ಓಡಿ ಹೋದ ಅವ್ರನ್ನ ಜ್ಯೋತಿಷಿಗಳ ಕಡೆ. ಅದಕ್ಕೆ ಅದನ್ನು ನಾವು ನಂಬಬಾರದು ಅಂತಾರೆ ಬಸವಣ್ಣ, ಅಲ್ಲ ಅಂತಾರೆ. ಈಗ ಬಸವಣ್ಣ ಒಂದು ವಚನದಲ್ಲಿ ಬರ್ತದೆ, ಅದು ಏನಂತಂದ್ರೆ ಈ ಜ್ಯೋತಿಷಿಗಾರು ಹೇಳುವತ್ತನೇ ಒಂದು ಬೆಕ್ಕು ಕಿಟ್ಕಿಟ್ಟ ಕೊಡ್ತಿರ್ತದೆ. ಒಂದು ಗಿಳಿ ಬೆಕ್ಕು ಗಿಳಿ ಭವಿಷ್ಯ ಹೇಳ್ತಾರೆ. ಅದನ್ನು ತೆಗೆದು ಕೊಡೋದಕ್ಕೆ ಒಂದು ಇಷ್ಟು ಬಂದ ಇಟ್ಟಿರ್ತಾರೆ ಅವರು. ಗಿಳಿ ಒಳಗಿಂದ ಬರೋದಕ್ಕೆ ಅಂತ ತೆಗಿತೈತೆ, ಅದನ್ನು ನೋಡಿ ಹೋಗ್ತಾರೆ ಅವರು, ನಿನ್ನ ಭವಿಷ್ಯ ಹಿಂಗೆ ಐತೆ ನೋಡಪ್ಪ ಅಂತಾರೆ. ಅದಕ್ಕೆ ಗಿಳಿಗೇನು ಗೊತ್ತು, ಬೆಕ್ಕಬಹುದ. ಬಸವಣ್ಣವ್ರು ಹೇಳ್ತಾರೆ, ಇನ್ನೊಬ್ಬರ ಭವಿಷ್ಯ ಹೇಳ್ತದೆ, ಇನ್ನೊಂದು ಅರ್ಧ ತಾಸ್ನಾಗ ಅದ್ರ ಭವಿಷ್ಯನಾಗ ಗಿಳಿಗೆ ಗೊತ್ತಿರಂಗಿಲ್ಲ. ಅದ್ರೊಳಗೆ ಬಂದು ಬೆಕ್ಕ ಬಂದು ಗಿಳಿ ಹೊಡ್ತಾ ತಿಂದು ಹೋಗ್ಬಿಡ್ತದೆ ಅದು. ಅದಕ್ಕೆ ಗಿಳಿ ಭವಿಷ್ಯ, ನಿನ್ನ ಭವಿಷ್ಯ ಏನು ಹೇಳ್ತಾರಪ್ಪ, ಗಿಳಿ ತನ್ನ ಭವಿಷ್ಯ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಇವ್ರೇನು ಭವಿಷ್ಯ ಹೇಳ್ತಾರೆ, ಅವ್ರ ಭವಿಷ್ಯನ ಅವ್ರಿಗೆ ಗೊತ್ತಿಲ್ಲ. ನಿನ್ನ ಭವಿಷ್ಯ ಏನು ಹೇಳ್ತಾರೆ ಅವರು? ಮೊನ್ನೆ ಚಂದ್ರಶೇಖರ ಗುರುಜಿ ನೋಡಿಲ್ಲ ಬೆಂಗಳೂರಾಗ, ಇಡೀ ಜಗತ್ತಿಗೆ ಭವಿಷ್ಯ ಹೇಳಿದ ಮಾರೆ, ಎಲ್ಲ ಭವಿಷ್ಯ ಹೇಳಿದ. ಬರೀ ಒಂದು ದೊಡ್ಡದೊಂದು ಇಂಡಸ್ಟ್ರಿ ಮಾಡ್ಕೊಂಡ್ಬಿಟ್ಟಿದ್ರು ಅವರು, ದುಡ್ಡು ಮಾಡೋ ಇಂಡಸ್ಟ್ರಿ ಮಾಡ್ಕೊಂಡ್ಬಿಟ್ಟಿದ್ರು. ಜೊತೆ ಹೇಳಕ್ಕೆ ಅವ್ರು ಯಾರು ಚಂದ್ರಶೇಖರ ಗುರುಜಿ, ಅವ್ರ ಭವಿಷ್ಯನ ಗೊತ್ತಾಗಲಿಲ್ಲ ಅವ್ರಿಗೆ. ಒಂದು ಕ್ಷಣದಲ್ಲಿ ಅವ್ರ ಮರಣ ಆಗ್ಬೋದು, ಅವ್ರ ಭವಿಷ್ಯನ ಅವ್ರಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ಬಸವಣ್ಣವ್ರ ತತ್ವ ಎಷ್ಟು ಚಲೋ ಐತೆ ಅಂದ್ರೆ, ಗಿಳಿಯೋದಿ ತನ್ನ ಗಿಳಿಗೆ ಏನು ಗೊತ್ತೈತೆ ಮುಂದೆ ಬೆಕ್ಕಬಹುದು, ಬೆಕ್ಕ ಬರುವಂತ ಬೆಕ್ಕ ಬಂದ ಕೊಲ್ತಕ್ಕೆ ಅನ್ನೋದು ಗಿಳಿಗೆ ಗೊತ್ತಿರಂಗಿಲ್ಲ. ಹಂಗೆ ಗಿಳಿ ಪಠನ ಮಾಡಿದಂಗೆ ಜ್ಯೋತಿಷ್ಯ ಹೇಳ್ಕೊಂತ ಹೋಗ್ತಾರ, ನಮ್ಮ ಮರಣ ಯಾವಾಗೈತೆ ಅನ್ನೋದು ಜ್ಯೋತಿಷ್ಯರಿಗೆ ಗೊತ್ತಿರಂಗಿಲ್ಲ. ಅದಕ್ಕಾಗಿ ಆ ದೃಷ್ಟಿಯಿಂದ ನಾವು ಭವಿಷ್ಯವನ್ನು ನಾವು ಕೇಳಬಾರ್ದು. ಹಿಂದೆ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಕ್ಕಂಥ ದೊಡ್ಡ ವಿಜ್ಞಾನಿ ಇದ್ದರು, ಬಹಳ ದೊಡ್ಡ ತತ್ವಜ್ಞಾನಿ ಇದ್ದರು. ಅವರು ಜ್ಯೋತಿಷ್ಯ ಶಾಸ್ತ್ರವನ್ನು ಬರೆದಿದ್ದರು. ಅವ್ರ ಹೆಸರು ಹೇಳೋದು ಬೇಡ, ದೊಡ್ಡ ತತ್ವಜ್ಞಾನಿ, ಸುಮಾರು 300-400 ವರ್ಷದಿಂದ. ಅವಾಗ ಒಳ್ಳೆ ತನ್ನ ಮಗಳ ಲಗ್ನ ಮಾಡಿದರು. ತನ್ನ ಮಗಳ 6 ಗಣಿತ ವಿಜ್ಞಾನಿ, ತನ್ನ ಮಗಳ ಲಗ್ನ ಮಾಡಿದರು. ಲಗ್ನ ಮಾಡಿ ಹೆಂಗೆ ಲಗ್ನ ಮಾಡಿದ್ರು ಅಂತಂದ್ರೆ, ಅಗದಿ ಪಂಚಾಂಗ ತೆಗೆದು ಜ್ಯೋತಿಷ್ಯ ತೆಗೆದು ಚಲೋ ಮುಹೂರ್ತ ನೋಡಿ ಲಗ್ನ ಮಾಡಿದರು. ಅಗದಿ ಚಲೋ ಮುಹೂರ್ತ, ಅಗದಿ ನಂಬರ್ 1 ರಾಜ ಮುಹೂರ್ತ. ನಂಬರ್ 1 ತೆಗೆದು ಗಳಿಗೆ ಬಟ್ಲ ಇಟ್ಟರು. ಕರೆಕ್ಟ್ 11:30 ಚಲೋ ಮುಹೂರ್ತ. 11:30 ಆಗ್ತಾನೆ ತಾಳಿ ಕಟ್ಬೇಕು. ಹಂಗೆ ಕರೆಕ್ಟಾಗಿ ಗಳಿಗೆ ಬಟ್ಲ ಇಟ್ಟು ಮಗಳಿಗೆ ತಾಳಿ ಕಟ್ಸಿದ. ಭಾಳ ದೊಡ್ಡ ಗಣಿತ ವಿಜ್ಞಾನಿ, ಭಾಳ ಜ್ಯೋತಿಷ್ಯ. ಮುಂದೆ 1 ವರ್ಷಕ್ಕೆ ಆ ಮಗಳ ಗಂಡ ಸತ್ತು. 1 ವರ್ಷಕ್ಕೆ ವಿಧವೆ ಆದ ತಾಯಿ. ಅವಾಗ ವಿಜ್ಞಾನಿ ಇದ್ರೇ ಜ್ಯೋತಿಷ್ಯ ವಿಜ್ಞಾನಿ ಬರೀ ಅವ್ರ ಭವಿಷ್ಯ ಹೆಂಗಿತ್ತಂದ್ರೆ, ಆ ಮುಹೂರ್ತೊಳಗಿರ್ತಕ್ಕಂಥ ಭವಿಷ್ಯ ಹೆಂಗಿತ್ತಂದ್ರೆ ದೀರ್ಘಾಯುಷ್ಯ ಆಗಿತ್ತು. ಆ ಭವಿಷ್ಯ ಮಾತ್ರ ದೀರ್ಘಾಯುಷ್ಯಗಳು, ಆರೋಗ್ಯವಂತರು ಮತ್ತು ಸಂಪತ್ತು ಭರಿತರು, ಕೀರ್ತಿವಂತರು ಎಲ್ಲ ಕರಂತಿರ್ತಂದ್ರೆ ಆ ಮುಹೂರ್ತ ಬಣ್ಣ. 1 ವರ್ಷಕ್ಕೆ ಮಗಳು ಸತ್ತಗಾಣ ಆಕೆ ಏನು ಹೇಳಿದ್ದು, ಮಗಳ ತಲೆ ಕೊಡ್ಸ್ಕೊಂಡು ಹೇಳಿದ್ರೆ ಅಂತ ಹೇಳಿದ್ರು. ಏನು ಮಾಡ್ತೀನಿ ಭವಿಷ್ಯ ಏನು ಇಲ್ಲ, ಮಂದಿಗೆ ಯಾಕೆ ಹೇಳ್ತಿರೋದನ್ನಂತ, ಮಂದಿಗೆ ಯಾಕೆ ಹೇಳ್ತೀನಿ, ನಮ್ಮದ ನೋಡಿ ಹೆಂಗೆ ಆಗ್ತದೆ ಮುಂದೆ ಮಂದಿಗೆ ಯಾಕೆ. ಅವತ್ತಿಂದ ಆ ತತ್ವಜ್ಞಾನಿ ಚಲೋ ಇದ್ದಾರೆ, ಒಳ್ಳೆ ಮನುಷ್ಯರೇ ಆಗ್ತಾರೆ, ಭಾಳ ತತ್ವಜ್ಞಾನಿ, ಭಾಳ ಏನು ಮಾಡ್ಬೋದು ಸಣ್ಣ. ಹಾಂ ಹೇಳಿ ಬನ್ನಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ
ಶಿವಗುರುವೆಂದು ಶಿವಗುರುವೆಂದು ಬಲ್ಲಾತನೆ ಗುರು ಬಲ್ಲಾತನೆ ಗುರು ಶಿವಲಿಂಗವೆಂದು ಶಿವಲಿಂಗವೆಂದು ಬಲ್ಲಾತನೆ ಗುರು ಬಲ್ಲಾತನೆ ಗುರು ಶಿವಜಂಗಮವೆಂದು ಶಿವಜಂಗಮವೆಂದು ಬಲ್ಲಾತನೆ ಗುರು ಬಲ್ಲಾತನೆ ಗುರು ಶಿವ ಆಚಾರವೆಂದು ಶಿವ ಆಚಾರವೆಂದು ಬಲ್ಲಾತನೆ ಗುರು ಬಲ್ಲಾತನೆ ಗುರು ಇಂತಿ ಪಂಚವಿಧಿವಿ ಪಂಚವಿಧಿ ಬ್ರಹ್ಮವೆಂದು ಪಂಚಬ್ರಹ್ಮ ಮಹಾಮಹಿಮ ಬಸವಣ್ಣ ಸಂಗನ ಬಸವಣ್ಣ ಎರಿಗೈಗು ಜಗದ್ಗುರು ಜಗದ್ಗುರು ಕಾಣ ಮಹೇಶ್ವರ ವಿಶ್ವಧರ್ಮಕ್ಕೆ ಜಯವಾಗಲಿ ಸಕಲ ಜೀವಾಂತರಿಗೂ ಲೇಸಾಗಲಿ ಕ್ಷಣ ಭಕ್ತರಿಗೆ ಶರಣಾರ್ಥಿಗಳು. ಪ್ರಸಾದ ಮಾಡಿದ್ರೆ ಅದಕ್ಕಾಗಿ ಅಂದ್ರ ಆ ಹಸ್ತರೇಖೆ ನಂಬೇಡ್ರಿ. ಹಣೆಯಲ್ಲಿ ವಿಭೂತಿ ಇರುವಾಗ ಹಣೆ ಬರಹ ಏಕೆ ನಂಬಲಯ್ಯ? ಹಣೆ ಬರ ಹಂಗೈತೆ ಅಂತ ಅದ ಹೇಳ್ತಿದ್ರು. ಚಲೋ ಹೊತ್ನ್ಯಾಗ ಮೂರುಗಳು ವಿಭೂತಿ ಹಚ್ಕೊಳ್ಳು, ಹಚ್ಕೊಳ್ಳೋ ಹೊತ್ನ್ಯಾಗ ಬಸವ ಅಂತ ಹಚ್ಕೊಳ್ರಿ. ಬಸವ ಅಂತ ಹಚ್ಕೊಂಡ್ರೆ ಕೆಟ್ಟ ಹಣೆ ಬರಲ್ಲ ಅಳತೈತಿ ಅಂತ 1000 ಸಲ ಹೇಳ್ತಿದ್ರು ಅಜ್ಜ. ಎಲ್ಲರಿಗೆ ಭಸ್ಮ ಹಚ್ಕೊಂಬ ಯಾಕೆ ಹಚ್ಕೊಂಬ ಅಂತ ಬಸವ ಅಂತ ಹಚ್ಕೋ, ನೀನು ಹಣೆ ಬರ ಕೆಟ್ಟ ಹಣೆ ಬರಲ್ಲ ಅಳತೈತಿ ಅಂತ ಹೇಳ್ತಿದ್ರು. ಅದಕ್ಕೆ ಬಸವಣ್ಣವ್ರ ಹಣೆಯಲ್ಲಿ ವಿಭೂತಿ ಇರೋ ಹಣೆ ಬರ ನಂಬಲ್ಲಿ ಹಣೆ ಬರ ಕೈ ಜ್ಯೋತಿಷ್ಯ ಅಲ್ಲಿ ಮಾಡಿಬಿಡ್ರಿ. ನಾವು ಮಾಡ್ತೇವೆ ಎಲ್ಲ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ 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 ಗುರು ಬಸವಲಿಂಗಾಯ ನಮಃ. ಶಿವಗುರುವೆಂದು ಬಲ್ಲಾತನೆ ಗುರು ಶಿವಲಿಂಗವೆಂದು ಬಲ್ಲಾತನೆ ಗುರು ಶಿವಜಂಗಮವೆಂದು ಬಲ್ಲಾತನೆ ಗುರು ಶಿವ ಆಚಾರವೆಂದು ಬಲ್ಲಾತನೆ ಗುರು ಇಂತಿ ಪಂಚವಿಧಿವಿ ಪಂಚಬ್ರಹ್ಮವೆಂದು ಮಹಾಮಹಿಮ ಸಂಗನ ಬಸವಣ್ಣ ಎರಿಗೈಗು ಜಗದ್ಗುರು ಕಾಣ ಮಹೇಶ್ವರ ವಿಶ್ವಧರ್ಮಕ್ಕೆ ಜಯವಾಗಲಿ ಸಕಲ ಜೀವಾಂತರಿಗೂ ಲೇಸಾಗಲಿ ಕ್ಷಣ ಭಕ್ತರಿಗೆ ಶರಣಾರ್ಥಿಗಳು. ಮಡಿವಾಳನಿಗಿಕ್ಕುವುದು ಮನ ಮಾಸಿದೊಡೆ ಶಿವ ಶರಣರ ಸಾಂಗತ್ಯವ ಮಾಡುವುದು ಅಂತ ಶರಣರು ಹೇಳಿದ ರೀತಿಯಲ್ಲಿ ಬೆಂಗಳೂರು ಬಸವ ಧರ್ಮ ಕೇಂದ್ರ, ಮಂಡ್ಯ ಜಿಲ್ಲಾ ಬಸವ ಧರ್ಮ ಕೇಂದ್ರದ ವತಿಯಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಕಳೆದ ಆಷಾಢ ಮಾಸದಲ್ಲಿ 48 ಕಾರ್ಯಕ್ರಮಗಳನ್ನು ಮನೆಗಳಲ್ಲಿ ಮನಗಳಲ್ಲಿ ನಮ್ಮ ಬಸವ ಜ್ಯೋತಿಯನ್ನ, ಬಸವ ಧರ್ಮವನ್ನ, ಬಸವಾದಿ ಪ್ರಮಥರು ಹಾಕಿಕೊಟ್ಟಂತ ಅನುಸಾರಗಳನ್ನ ನಾವು ಹೇಳಿಕೊಡುವುದರ ಮೂಲಕ ಕೇವಲ ಇದು ಲಿಂಗಾಯತ ಧರ್ಮವೆಂದರೆ ವೀರಶೈವ ಲಿಂಗಾಯತರಿಗೆ ಮೀಸಲಾದ ಧರ್ಮವಲ್ಲ, ಅಲ್ಲಿ ಆ ಅನುಭವ ಮಂಟಪದಲ್ಲಿ ಎಲ್ಲರೂ ಇದ್ರು ಅನ್ನುವ ರೀತಿಯಲ್ಲಿ ನಾವು ಅಂಬಿಗರ ಚೌಡೆಯರು ವಾಸ ಮಾಡುವ ಬೆಸ್ತರ ಮನೆಗಳಿಗೂ ಹೋಗಿ ನಾವು ಮಹಾಮನೆಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಒಕ್ಕಲಿಗರ ಮುದ್ದಣ್ಣನವರು ಇರುವಂಥ ಅವರ ಆ ಶರಣರ ಒಂದು ವಚನಗಳನ್ನು ಹೇಳುವುದರ ಮೂಲಕ, ಆ ಶರಣರ ಜೀವನ ಚರಿತ್ರೆಗಳನ್ನು ತಿಳಿಸುವುದರ ಮೂಲಕ ಒಕ್ಕಲಿಗರ ಮನೆಯಲ್ಲಿ ಮಾಡಿದ್ದೇವೆ. ನಮ್ಮ ಮಂಡ್ಯ ಜಿಲ್ಲೆ, ಮೈಸೂರು ಹಳೆಯ ಭಾಗ ಮತ್ತು ಬೆಂಗಳೂರು ಭಾಗ ಇಲ್ಲೆಲ್ಲ ನಗರೀಕರಣವಾಗುತ್ತಾ ಹೋಗ್ತಾ ಇರುವಾಗ ಮಹಾಧರ್ಮವಾದಂಥ ನಮ್ಮ ಲಿಂಗಾಯತ ಧರ್ಮದ ಇಷ್ಟಗಳು ಸಾಕಷ್ಟು ಮಠಮಾನ್ಯಗಳು ಇವೆ. ಆ ಮಠಮಾನ್ಯಗಳೆಲ್ಲವೂ ಕೂಡ ತಾವು ಪ್ರಗತಿಯಾಗುವತ್ತ ಮತ್ತೆ ವಿದ್ಯಾ ಕೇಂದ್ರಗಳನ್ನು ಮಾಡಿಕೊಳ್ಳುವತ್ತ ಅಷ್ಟೇ ಕೇಂದ್ರೀಕೃತವಾಗ್ತದೆ ಹೊರತು ನಮ್ಮ 12ನೇ ಶತಮಾನದಲ್ಲಿ ಹಾಕಿಕೊಟ್ಟಂಥ ಬಸವಾದಿ ಪ್ರಮಥರ ಒಂದು ಧರ್ಮ ಪ್ರಚಾರವನ್ನು ಮಾಡುವಲ್ಲಿ ಸ್ವಲ್ಪ ಎಲ್ಲೋ ಕಳ್ಳತನವನ್ನು ಮಾಡ್ಕೊಳ್ತಾವೆ ಅನ್ನೋದನ್ನು ಮನಗಂಡಂಥ ನಾವುಗಳು ಇನ್ನಾದರೂ ಬಸವ ಧರ್ಮವನ್ನು ನಮ್ಮ ಜನ್ಮವಿರುವವರೆಗಾದರೂ ನಾವು ಅರಿತಷ್ಟು ತಿಳಿದಷ್ಟು, ಈಗಾಗಲೇ ನಮ್ಮಲ್ಲಿದ್ದಷ್ಟು ಸರಕುಗಳು ಖಾಲಿಯಾಗಿದ್ದರಿಂದ ವರ್ಷಕ್ಕೊಮ್ಮೆ ಮತ್ತೆ ಈ ತವರಿನ ಬಸವಾದಿ ಪ್ರಮಥರ, ಈ ತವರಿನ ಶರಣರ ಮತ್ತೆ ಈ ಎಲ್ಲ ಬಸವಾದಿ ಪ್ರಮಥರ ವಚನ ಸಾರಗಳ ಒಂದು ಕಡಲೆ ಆಗಿರುವಂಥ ಈ ಮಠದಿಂದ ನಾವು ಪ್ರತಿ ವರ್ಷ ಬಂದು ಇಲ್ಲಿ ಎಲ್ಲ ಸಾಂಗತ್ಯವನ್ನು ಮಾಡಿಕೊಂಡು ಶ್ರೀಗಳವರ ದರ್ಶನ ಮಾಡಿಕೊಂಡು ಎಲ್ಲ ಪವಿತ್ರ ಸ್ಥಳಗಳನ್ನು ಮಾಡಿಕೊಂಡು ಮತ್ತೆ ನಮ್ಮ ಮಂಡೆಗೆ ಎಲ್ಲವನ್ನ ತುಂಬಿಕೊಂಡು ಹೋಗಿ ನಮ್ಮ ಭಾಗದ ಶರಣರಿಗೆ ಅದನ್ನೆಲ್ಲವನ್ನ ನಮ್ಮಲ್ಲಿ ಉಂಟಾದಂಥ ಅನುಭವಗಳ ರೂಪದಲ್ಲಿ ಅವರಿಗೆಲ್ಲರಿಗೂ ಹಂಚಿ
ನಮ್ಮ ಧರ್ಮಕ್ಕೆ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲಿ ಆ ಬಸವಾದಿ ಪ್ರಮಥರ ಕಾರ್ಯದಲ್ಲಿ ನಾವು ನಡ್ಕೋತಾ ಬಂದಿದ್ದೇವೆ. ಈ ದಿನ ನಮ್ಮ ಈ ಶ್ರೀಮಠದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಶ್ರೀ ಗುರು ಮಹಂತ ಸ್ವಾಮಿಗಳು ನಮಗೆ ಅಪ್ಪಣೆಯನ್ನು ಕೊಡಿಸಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಋನ್ಮನಗಳಿಂದ ಶರಣಾರ್ಥಿಗಳು, ಹಾಗೆ ಇಲ್ಲಿ ಸೇರಿರುವ ಎಲ್ಲ ಶರಣೀಯರಿಗೆ ನಮ್ಮ ಬಸವ ಕೇಂದ್ರದ ವತಿಯಿಂದ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಯ್ಯನ ಇಷ್ಟರ ಮಠದ ಈ ಅನುಭವವನ್ನು ಎಲ್ಲ ಒಳ್ಳೆ ಉತ್ತರವನ್ನು ಹೊಂದಿದೆ. ಹಾಗೂ ಬಸವೇಶ್ವರರು ಒಳ್ಳೆಯ ವಿಚಾರ ಮೇಲೆ ಮಂದಿರಕ್ಕೆ ಒಂದು ಮಹಾರಾಜ ಚೌಧರಿ ಮಾತ್ರ ಯಾವುದೂ ಸಹ ನಮ್ಮ ಕೈಕಟ್ಟ ಮಾಡಬಾರದು. ಬಸವನ ಪರವಾಗಿ ಶರಣಾರ್ಥಿಗಳು ಈಗ ಸಿದ್ಧ ನಮ್ಮ ವಿಧವಾಸ ಮಹಿಳೆ ನಮ್ಮ ಬಸವನ ನೋಡುತ್ತಾರೆ. ಪ್ರಯಾಣ ಬ್ಯಾಂಕ್ ಉದ್ಘಾಟನೆ ಶ್ರೀನಿವಾಸ್ ಅಲ್ಲಿ ಮಾಡಿಬಿಡ್ರಿ, ನಾವು ಮಾಡ್ತೀವಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ